ಗ್ಯಾರಂಟಿ ವಾಸನೆ ರೀ ಇದು ಕುತ್ತಿಗೆ ಬಳಿಯೋ ರಂಗಿನ ವಾಸನೆ ರೀ ಅಲ್ಲ ರೀ ಈ ಮೂರು ವಾಸನೆಯಲ್ಲಿ ಒಂದೇ ಸಣ್ಣ ಗಮ್ ಅಂತ ಹೇಳ್ಬೇಕಲ್ಲ ಯಾವುದೋ ಈ ಮೂರನ್ನು ಉಪಯೋಗಿಸ ಯಾವುದೋ ಒಂದು ಹೊಸ ಹುಡುಗಿ ಬರಾಕತ್ತೆ ಅಂತ ಕಾಣಿಸ್ತದೆ ಅಲ್ಲದೆ ಈ ಹೆಣ್ಮಕ್ಳು ವಾಸನೆ ಕಂಡು ಹಿಡಿಯೋದ್ರಾಗ ನಮ್ಮ ಮೂಗ ಯಾವ ನಾಯಿ ಮೂಗಿಗಿಂತಲೂ ಕಡಿಮೆ ನೋಡಿ ಅಂದುಕೊಂಡಂಗೆ ಯಾವುದೋ ಒಂದು ಹೊಸ ಹುಡುಗಿ ಅರ್ಧ ಮುರ್ಧ ಬಟ್ಟೆ ಹಾಕೊಂಡು ಈ ಕಡೆ ಬರಾಕತ್ತದ ಅಲ್ಲ ರೀ ದೇವರು ಸೃಷ್ಟಿ ಎರಡನೇ ಜಾತಿ ಕಂಡ್ರೆ ನಮ್ಮ ತೇಲ 25 ಕರೆಂಟಿನ ಮೋಟ್ರ್ ಹತ್ತಿರ ಇದನ್ನು ತಿರುಗಿ ಮನಸ್ಸು ತಾಳ ತಟ್ಟಿದ ತಬಲಾ ಬಾರ್ದಂಗೆ ಬಾರ್ದು ನೋಡಿ ಗಣೇಶನ ರಾಣಿ ಬಂದೇ ಬಿಟ್ಲು ಬರ್ಲಿ ಯಾರೇ ನೀವು ದಾರಿಲಿ ಒಂಟೆಗೂ ಹೆಣ್ಣಿಗೆ ಕೈ ಅಡ್ಡ ಹಿಡಿದು ನಿಲ್ಲಿಸ್ತಾ ಇದ್ದೀರಲ್ಲ ಯಾರು ನೀವು ನಮ್ಮನ್ನು ನೋಡಿದ್ರೆ ಗೊತ್ತಾಗಲ್ಲ ನೋಡ್ರಿ ನಾವ್ ಯಾರಂತ ನಾವು ಸುಮ್ಕದ ಕಟ್ಟಿಯವರು ಇತ್ತೀಚಿನ ದಿನಗಳಲ್ಲಿ ಕಳ್ಳ ಜಾಸ್ತಿ ಆದ ಕಾರಣ ಎಲ್ಲ ಗಾಡಿ ಚೆಕ್ ಮಾಡಿ ಬಿಡುವುದೇ ನಮ್ಮ ಕೆಲಸ ಅದರಲ್ಲಿ ಸರ್ಕ ಇರ್ಲಾರ್ದು ಹೋಗಿ ನಾನ್ ನಿಮ್ ಕಣ್ಣಿಗೆ ಗಾಡಿ ಕಣ್ಣ ಕಾಣ್ತಿದ್ದೀನಾ ಹೆಂಗ್ ಕಾಣಿಸೋದಲ್ರಿ ಗಾಡಿ ಕಣ್ಣಾಗ ಇದು ಗಾಡಿಯ ಕ್ಯಾಬಿನ್ ಇದು ಗಾಡಿಯ ಬಾಡಿ ಇವು ಗಾಡಿಯ ಹೆಡ್ಲೈಟ್ ಇವು ಗಾಡಿಯ ಗಾಲಿ ಕ್ಯಾಬಿನ್ ಬಾಡಿ ಹೆಡ್ಲೈಟ್ ಗಾಲಿ ಎಲ್ಲ ಗಾಡಿ ಏನ್ರಿ ಗಾಡಿ ಜೋಡಿ ಅಂತಿದ್ದೀರಲ್ಲ ಏನಾದ್ರೂ ಹುಚ್ಚ ಹಿಡ್ದಿದೇನ ಹುಚ್ಚು ಮೊಳಕಾಲ್ ಕಡೆಗೆ ಹಾಕೊಂಡು ಬಿಗಿಯಾದ ಬಟ್ಟೆ ತೊಟ್ಟು ನಿಮ್ಮ ದೇಹದ ಅಂಗಾಂಗಗಳನ್ನೆಲ್ಲ ಉಚ್ಚರಿಸುವ ರೀತಿಯಲ್ಲಿ ನಡೆದ್ರ ನಿಮ್ಮಂತವ್ರನ್ನ ಕಳೆಯಲ್ಲಿ ಕೆಂಪು ಕರು ತಿನ್ನೋವರೆಗೂ ಕೆಳಗೇನು ಹುಚ್ಚು ಹೇಗಿಲ್ಲ ನೋಡ್ರಿ ಅವಿವೇಕಿಗೇನು ಗೊತ್ತು ಆಧುನಿಕತೆಯ ಅರಿವು ಕಡಿಮೆ ಬಟ್ಟೆಯಲ್ಲಿ ನಮ್ಮ ಸೌಂದರ್ಯವನ್ನು ತೋರಿಸ್ಕೊಳ್ಳದೆ ಇಂದಿನ ಫ್ಯಾಷನ್ ಅಂತೇಳಿ ದಿನಕ್ಕಿಷ್ಟು ಬಟ್ಟೆ ಮಾಡಿದ್ರ ಕಡಿಗೆ ಏನು ಉಳಿತದೆ ನೀವು ಭತ್ತ ಮೈ ಉಳಿತದೆ ಈ ಊರಿಗೆ ಹೊಸ ಮುಖ ನೀವು ನಿಮ್ ಕೂಡ ನಮ್ಗೆ ಯಾಕೆ ಜಗಳ ರೇ ತಾರಣ್ಯ ಹೋಯ್ತೆ ಮನದ ಮೋಗಾರ್ತಿ ಕಡಿಸಿನ ಮಾಗಾರ್ತಿ ಅಲ್ಲ ಈ ಊರಲ್ಲಿ ತಾವು ಯಾರ ಮನೆಗೆ ಬಂದ್ರಿ ನಿಮ್ ಕೆಲಸ ನೀವ್ ಅಲ್ಲಿ ನೋಡ್ಕೋ ನಮ್ ಕೆಲಸ ನಾವು ಮಾಡ್ಬೇಕ್ರೆ ಹೋದ್ರೆ ಈ ಊರಲ್ಲಿ ತಾವು ಅಧಿಕ ಪ್ರಸಂಗಿ ರೀ ತುಂಬಾ ಮಾಡೋ ಹೆಸರು ಅದು ಬಿಡ್ರಿ ಆದ್ರೆ ಉದ್ಯೋಗ ಯಾವ್ದ್ರಿ ತಲೆ ಹರಟೆ ಒಳ್ಳೆ ಉದ್ಯೋಗ ಆದ್ರೆ ಊರ್ ಯಾವ್ದ್ರಿ ನಾಚಿಕೆ ಮರ್ಯಾದೆ ಇಲ್ದವ್ರು ಮರ್ಯಾದ ಇಲ್ದವ್ರು ಈ ಊರ ಹೆಸರು ಕೇಳಿಲ್ಲಲ್ವಾ ಅದಕ್ಕೆ ಪ್ರಸಂಗಿ ಮೂರ್ಖ ತಾಲೂಕು ಯಾವುದು ಏನ ನೀವು ಮಾತು ಅಧಿಕ ಪ್ರಸಂಗಿ ಯಾಕ್ರೆ ಕರಿತಾ ಇದ್ದೀರಾ ಲಾವಣ್ಯ ಅಂತ ಅನ್ನಿ ಲಾವಣ್ಯ ಅವ್ರು ಏನ್ ಹೆಸರು ಇದು ಪುರಾತನ ಕಾಲದಿಂದ ಹಿಡಿದು ಕಲಿಯುಗ ಕಾಯದವರೆಗೆ ವಿಸ್ತಾರವಾಗಿರ ಪ್ರತಿ ಸಾಹಿತ್ಯ ಪುಟಗಳಲ್ಲಿ ಹೆಸರು ಹೇಳೋದಕ್ಕೆ ಎಷ್ಟು ಸಂಕೋಚ ಪಡ್ತಾವ್ರಿ ಮಿಸ್ ಲವಣ್ಯ ನಿಮ್ಮ ಪರಿಚಯ ಸರಿ ನಾನು ಈ ಊರಿನ ನಾಗರಾಜರ ಮನೆಗೆ ಬಂದಿದ್ದೇನೆ ಅಯ್ಯೋ ಸರಿ ಕೈ ಬಿಡ್ರಿ ಹೆಂಗ ಬೇಡದ್ರಿ ಇನ್ನೊಂದ್ಸಲ ಹೇಳೋವರೆಗೂ ನಾನು ಕೈನೇ ಕ್ಷಮಿಸಿದ್ರೆ ಕೈ ಬಿಡ್ರಿ ಕೈ ಬಿಡಬೇಕ್ರಿ ಇನ್ನೊಂದ್ಸಲ ಹೇಳ್ಬಿಡ್ರಾಗ ಕ್ಷಮಿಸಿದ್ದೀನಿ ಆಯ್ತಾ ಕೈ ಬಿಡ್ರಿ ನೋಡಿ ನನಗೆ ನಿಮ್ ಊರಿನ ಪರಿಚಯ ಮಾಡಿಸ್ಕೊಡ್ತೀರಾ ನಮ್ಮೂರ ಪರಿಚಯ ಬೇಕೇನ್ರಿ ನಿಮಗ ನೋಡ್ರಿ ಅತಿಥಿಗಳು ಬಂದು ಇಳಿದುಕೊಳ್ಳಲು ವಸತಿ ಗೃಹ ಇಲ್ಲ, ಊಟಕ್ಕೆ ಸರಿಯಾದ ಉಪಕಾರ ಇಲ್ಲ, ಸಾಗಾರಕ್ಕೆ ನನ್ನ ಬಿಟ್ಟ ಬೇರೆ ಜನನೇ. ನಿಮ್ ಊರಲ್ಲಿ ನೋಡೋದಕ್ಕೆ ಯಾವ್ದಾದ್ರು ಐತಿಹಾಸಿಕ ಸ್ಥಳ ಇದೆಯಾ? ಹರಿಶ್ಚಂದ್ರ ಸ್ಮಶಾನ
ನಮ್ ಗೊತ್ತಿನ ಕಾಲದಿಂದ ಹಿಡ್ದು ಇಲ್ಲಿಯವರೆಗೂ ನಮ್ಮ ಊರ ಹೆಣಗಳನ್ನೆಲ್ಲ ಅಲ್ಲೇ ಉಂಟ ನೋಡ್ರಿ. ಒಂದೇ ಐತಿಹಾಸಿಕ ಸ್ಥಳ ರೀ ಅದು. ನಿಮ್ ಊರಿನ ಜನಸಂಖ್ಯೆ ಎಷ್ಟು? ಏನು ಜನಸಂಖ್ಯೆ ಹೇಳಲು ಏನು ಜೀವ ಸಂಖ್ಯೆ ಹೇಳಲು? ಎಲ್ಲಾನು ಹೇಳ್ರಿ. 7,000 ಜನರಿ, 4,000 ಇಲಿಗಳು, 2,000 ಹೆಗ್ಗಣಗಳು, 3,000 ಬೆಕ್ಕು ಇಲ್ಲಿ ಒಟ್ಟು 16,700 ನೋಡ್ರಿ. ಇಲ್ಲಿ ಮುಖ್ಯ ಆಹಾರ ಏನು? ಮುಖ್ಯ ರೀ ಮುಂಜಾನೆ ಎದ್ದು ಪೂರಿ ತಿನ್ನುವಾಗ, ಬಜಿ ತಿನ್ನುವಾಗ, ಚಹಾ ಕುಡಿಯುವಾಗ, ಅಕಸ್ಮಾತ್ ನಿಮ್ಮಂತ ಹುಡುಗಿಯರಿಗೆ ಲೈನ್ ಹೊಡೆಯೋದು ಕೂಡ ನೋಡ್ರಿ. ಇಲ್ಲಿ ಪುರುಷರ ಚಟುವಟಿಕೆಗಳೇನು? ಚಟುವಟಿಕೆಗಳು ರೀ ಮಟ್ಗ ಆಡೋದು, ಕ್ರಿಕೆಟ್ ಆಡೋದು, ಮತ್ತೆ ಸಿಗರೇಟ್ ಮಾರೋದು. ಇಲ್ಲಿ ಮುಖ್ಯ ವ್ಯಾಪಾರವೇನು? ವ್ಯಾಪಾರ ರೀ. ವ್ಯಾಪಾರ ಅಂದ್ರೆ ಏನ್ ಹೇಳ್ಬೇಕ್ರಿ ಇವ್ರಿಗೆ? ಸರಿ ಹೋಗ್ಲಿ ಬಿಡಿ. ಕೊನೆಯದಾಗಿ ಕೇಳ್ತಾ ಇದ್ದೀನಿ, ಇಲ್ಲಿ ಮುಖ್ಯ ಉತ್ಪಾದನೆ ಏನು? ಇಲ್ಲಿ ಮುಖ್ಯವಾದ ಉತ್ಪಾದನೆ ಅಂದ್ರ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಕ್ಕಳ ನಡೆಯುವುದೇ ಮುಖ್ಯವಾದ ಉತ್ಪಾದನೆ. ಹೌದಾ ತ್ರಿಶೆಟ್ರೆ, ನೀವು ತುಂಬಾ ಮಜವಾಗಿ ಮಾತಾಡ್ತೀರಪ್ಪ. ಅಲ್ರಿ 10 ನಿಮಿಷದಾಗ ನಿಮಗ ಇಷ್ಟು ಮಜಾ ಆಗ್ಯದಂದ್ರ 1 ತಾಸು ಕಳ್ರಿ. ಅಷ್ಟ್ರಾಗ 3 ತಿಂಗಳದಾಗ 3 ತಿಂಗಳದಾಗ 3 ತಿಂಗಳದಾಗ ನಕ್ಕು ನಕ್ಕು ನಲಿಗೆ ನಲಿಗೆ ಕನಿಷ್ಠ ಪಕ್ಷ 9 ತಿಂಗಳದಾಗ ನೆನ್ಸಿಗ ಅಂತ ಮರಿಲಾರಂತ ಕೆಲಸ ಮಾಡಲಿಲ್ಲ ಅಂದ್ರ ನನ್ನ ಹೆಸರು ಶೆಟ್ಟಿನಿ ಅಂತ ಕರಿಬೇಡ್ರಿ. ಸರಿ, 1 ಗಂಟೆ ಯಾಕೆ, ಕೆಲಸ ಇಲ್ಲದೆ ಇರುವಾಗ ಇಡೀ 1 ದಿನಾನೇ ಕಳೆಯೋಣ. 1 ದಿವಸ ನೀವು ನನ್ನ ಜೊತೆ ಕಳೆದ್ರಂದ್ರ ಸತ್ಯ ಸ್ವರ್ಗಕ್ಕೆ ಹೋಗ್ತೀರಿ ನೋಡ್ರಿ ನೀವು. ಯಾಕ್ರಿ? ನಕ್ಕು ನಕ್ಕು ನಲಿಗೆ ಸಾಯ್ತ್ರಿ ಅಂದೆ. ಹೌದಾ? ಸರಿ, ನನ್ಗೆ ಅರ್ಜೆಂಟ್ ಕೆಲಸ ಅದೇ, ನಾನೀಗ ಹೋಗ್ತೀನಿ. ಹೋಗೇ ಬಿಡ್ತೀರ ಅರ್ಜೆಂಟ್? ಹೋಗ್ಲೇಬೇಕು. ಅರ್ಜೆಂಟ್ ಹೋಗೋದಕ್ಕಿಂತ ಮೊದಲ ನಿನ್ನ ಕಂಠದಿಂದ ಸಾಯಿ ಬರಲ್ಲ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ.